ಅಣ್ಣ ಅಣ್ಣ ಅಲ್ಲಿ ಪೊಲೀಸರು ನಿಂತಾರ, ಹೋಗ್ಬೇಡ ಹೊಡಿತಾರ. ಈ ಅಣ್ಣನ ಕಾಲರ್ ಮುಟ್ಟೋ ಪೊಲೀಸರು ಇನ್ನೂ ಬಂದಿಲ್ಲ. ಅದೇ ಹಂಗ? ಯಾಕಂದ್ರೆ ನನ್ನ ಟಿ ಶರ್ಟಿಗೆ ಕಾಲರೇ ಇಲ್ಲ. ನಮ್ಮ ದೋಸ್ತ ಅಂದ್ರೆ ಏನು ತಿಳ್ಕೊಂಡ್ರಿ ನೀವು? ದೊಡ್ಡ ದೊಡ್ಡ ಶ್ರೀಮಂತರು ಬಂದು ಪ್ಲೇಟ್ ಹಿಡ್ಕೊಂಡು ಅವ್ನು ಮುಂದೆ ನಿಂದಿರ್ತಾರೆ. ಅಣ್ಣ ನಿನ್ನ ದೋಸ್ತರು ಅಷ್ಟು ಶ್ರೀಮಂತರ ಅದಾರ? ಇಲ್ಲ, ಪಾನಿಪುರಿ ಮಾರತಾನೆ. ನಾ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೆ, ದೇವ್ರೇ ನನಗೇನೂ ಬೇಡ, ನಮ್ಮ ಅವ್ವಾಗ ಒಂದು ಚಂದಂದ ಸೊಸೆ ತಂದು ಕೊಡು ಅಂಥೇಳಿ. ಪ್ರಾರ್ಥನೆ ಸಕ್ಸಸ್ ಆಯಿತು, ನಮ್ಮ ತಮ್ಮನ ಮದುವೆ ಆಗ್ಬಿಡ್ತು. ಈ ಧ್ವನಿಗೆ ಸಂಬಂಧಪಟ್ಟು ವಿಜ್ಞಾನಿಗಳು ಹೇಳೋ ಪ್ರಕಾರ ಈ ಟ್ರೈನ್ ಡಬ್ಬಿಗಳಿರ್ತಾವಲ್ಲ, ಬೋಗಿಗಳು, ಆ ಡಬ್ಬಿ ಒಳಗೆ ಅಕಸ್ಮಾತ್ ಹೆಣ್ಮಕ್ಳು ಇದ್ದರು ಅಂತಂದ್ರೆ ಇಂಜನ್ಗಿಂತ ಜಾಸ್ತಿ ಡಬ್ಬಿಗಳದೇ ಸೌಂಡ್ ಬರ್ತೈತಂತೆ. ಹಾಯ್ ಫ್ರೆಂಡ್ಸ್, ನಾನು ಬಸು ಹಿರೇಮಠ. ಅಂತೂ ಇಂತೂ ನನಗೆ ಫಿಲ್ಮ್ ಒಳಗೆ ಚಾನ್ಸ್ ಸಿಕ್ತು. ಮೊದಲನೇ ಸೀನ್ ಅನಿಸುತ್ತಿದೆ ಯಾಕೋ ಎಂದು ಹೀರೋಯಿನ್ ಎದಿ ಮೇಲೆ ಕಾಲಿಟ್ಟು ಹೋಗೋ ಸೀನ್ ಐತೆ ಅಂತ. ಅದಕ್ಕಿಂತ ಮೊದಲು ಈ ವಿಡಿಯೋ ನೋಡ್ರಿ ಒಂದು ಸ್ವಲ್ಪ. ಯಾರು ಕೂತ್ಕೊಂಡ್ರೆ ಬೈಕ್ ಸಸ್ಪೆನ್ಸರ್ ಮುರಿದು ಹೋಗ್ತಾವೋ, ಯಾರು ಕೂತ್ಕೊಂಡ್ರೆ ಮಂಚ ಪೂರ್ತಿ ಪುಡಿ ಪುಡಿ ಆಗ್ತದೋ, ಅಷ್ಟು ದಪ್ಪ ಹುಡುಗ್ಯಾರು ಸ್ಟೇಟಸ್ ಹಾಕ್ತಾರೆ ವಾಟ್ಸಪ್ಪಿಂದ. ಈ ತೆಳ್ಳ ಬೆಳ್ಳನಯ್ಯ ಕಾಂತಿಗೆ. ಈ ವಿಡಿಯೋ ನೋಡಿ ದಪ್ಪಿರೋ ಹುಡುಗಿಯರೆಲ್ಲ ಸ್ವಲ್ಪ ಹರ್ಟ್ ಆಗಿ ನನ್ನ ಮ್ಯಾಗಿನ ಸಿಟ್ಟಿಗೋಸ್ಕರ ಈ ಶೂಟಿಂಗ್ದು ಎದಿ ಮ್ಯಾಗ ಕಾಲಿಟ್ಟು ಹೋಗೋ ಸೀನ ನಾ ಮಾಡ್ತೀನಿ ಅಂತ ಕಚ್ಚಾಡಕತ್ತಾರ. ಈಗಿನ ಮಕ್ಕಳು ಪಿಜ್ಜಾ ಕೊಟ್ರೇ ಖುಷಿ ಆಕ್ಕಾರ. ನಮ್ಮದು ಒಂದು ಟೈಮ್ ಇತ್ತು, ಚಾರ್ ಜೊತೆ ಚಪಾತಿ ಬೇಗ ಸಿಗಲಿಲ್ಲ ಅಂತಂದ್ರೆ ನೆಲದ ಮ್ಯಾಗ ನಾಗಿನಿ ಡ್ಯಾನ್ಸ್ ಮಾಡ್ತಿದ್ದೇವೆ ನಾವು. ಮದುವೆ ಆದ್ಮೇಲೆ ಹೆಂಡ್ತಿ ದಾರು ಬಿಡಿಸ್ತಾಳ, ಸಿಗರೇಟ್ ಬಿಡಿಸ್ತಾಳ, ದೋಸ್ತ್ರಿಗೆ ಬಿಡಿಸ್ತಾಳ. ಆಮೇಲೆ ಅಕ್ಕಿನೇ ಅಂತಾಳ, ಯಾಕೋ ನೀ ಮೊದಲಿನ ಥರ ಇಲ್ಲ. ಅಣ್ಣ, ನಮ್ಮ ಕರಿಮಾರಿ ಕಲ್ಯಾಗ ಒಬ್ಬರು ಹೆಣ್ಣು ಕೊಡಲಾಗಿರು, ಆದ್ರೆ ಈಗ ಎಂಥ ಚಂದ ಹೆಂಡತಿ ಸಿಕ್ಕಾಳು ಅಣ್ಣ. ಏಯ್, ಅವನಿಗೆ ಹೆಣ್ಣು ಸಿಗಬೇಕು ಅಂದ್ರೆ ಗುಬ್ಬಿಗಳಿಗೆ ನೀರು ಹಾಕಂದಾರ, ಇವ ಶರಬತಿ ಹಾಕ್ಯಾನ, ಅದಕ್ಕೆ ಅಷ್ಟು ಚಂದ ಹೆಂಡತಿ ಸಿಕ್ಕಾಳ. ನೀ ಎಲ್ಲಿಗೆ ಹೊಂಟ್ಯೋ? ಅಣ್ಣ, ಹಕ್ಕಿಗಳಿಗೆ ಬೀರ್ ತರಕ್ಕೆ ಹೊಂಟೀನಿ. ರಾತ್ರಿ ಲೈಟ್ ಆಫ್ ಮಾಡಿ ಮೊಬೈಲ್ ತೊಗೊಂಡು ಮೆಸೇಜ್ ಮಾಡ್ಕೊಂತ ಕೂತಿರ್ತೀನಿ. ಈ ಸೊಳ್ಳೆಗಳು ಹುಳುಗಳು ಈ ಥರ ಟಾರ್ಚರ್ ಕೊಡ್ತಾವಲ್ಲ, ನಾನೇನು ಅವ್ರ ಹೆಂಡ್ತೀರಿಗೆ ಮೆಸೇಜ್ ಮಾಡಕತ್ತೀನೇನೋ ಅನ್ನೋ ಥರ. ರೀ, ಬಾಜು ಮನಿ ಹುಡುಗ ಬರೇ ನನ್ನ ನೋಡ್ತಾನ, ಕಿಟಕಿ ಕರ್ಟನ್ ಹಾಕಸ್ರಿ ಮೊದ್ಲು. ಹೌದು, ನಿನ್ನ ಮುಖ ಒಂದ್ಸಲ ಸಮೀಪದಿಂದ ತೋರ್ಸವನಿಗೆ, ಅವ್ರ ಮನೆ ಕಿಟಕಿಗೆ ಕರ್ಟನ್ ಹಾಕ್ಸ್ಕೊಂತಾನವ. ಚಿನ್ನ, ಏನು ತಿಂತಿ? ನೀವೇನು ತಿಂತೀರಿ? ನಾನು ಅದ ತಿಂತೀನಿ. ವೇಟರ್, ಒಂದು ಮೆನು ಕಾರ್ಡ್ ತೊಗೊಂಬಾ. ರೀ, 2 ಹೇಳ್ರಿ, ನಾನು ಅದ ತಿಂತೀನಿ. ಅಣ್ಣ, ಇಷ್ಟ್ಯಾಕೆ ಮೂಡ್ ಆಫ್ ಮಾಡ್ಕೊಂಡು ಕೂತಿಯೋ? ಒಂದು ಬ್ಯಾಂಕಿಗೆ ಏಜೆಂಟ್ ಆಗಿನಿ. ಜನಗಳದೆಲ್ಲ 35 ಲಕ್ಷ ರೂಪಾಯಿ ತಗೊಂಡು ಬ್ಯಾಂಕಿನವ್ರು ಓಡೋಗ್ಯಾರು. ಮತ್ತು ನೀ ಗಳಿಸಿಲ್ಲ ಅನ್ನೋದ್ರ ಮ್ಯಾಗ ನಾ 1 ಕೋಟಿ ರೂಪಾಯಿ ಗಳಿಸೀನಿ. ಮತ್ತು ಕೊಡುವವೆಲ್ಲ ಅವ್ರಿಗೆ. ಆ 1 ಕೋಟಿ ರೂಪಾಯಿನೂ ಅದೇ ಬ್ಯಾಂಕಿಗೆ ತುಂಬಿನ. ಕಿನ, ನಿನ್ನೆ ಸುಳ್ಳು ಹೇಳೋ ಸ್ಪರ್ಧೆ ಒಳಗೆ ಫಸ್ಟ್ ಪ್ರೈಸ್ ತಗೊಂಡಿ ಅಂತಲ್ಲ, ಏನು ಸುಳ್ಳು ಹೇಳಿದೆ? ಮತ್ತೇನ್ ಹೇಳಿರಿ, ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಂತ ಹೇಳಿನಿ. ಈ ಹೆಣ್ಮಕ್ಳು ಮಗುಗ ಸಂಭಾಳಿಸೋದಾಗಂಗಿಲ್ಲ, ನಮ್ಮ ಕೈಯಾಗ ಕೊಟ್ಟು ಹೋಗ್ತಾರೆ. ಲಾಲಿ 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 ಪೂಜಿಸಲೆಂದೇ ಹೂಗಳ ತಂದೆ. ಏ ನಿಂಬೆ ಹಣ್ಣಿನಂತ ಹುಡುಗಿ ಬಂದ್ಲು ನೋಡು,
ಏ ಬಾಲು ಅರೆ ಬಾಲು. ಓಹೋ ಇಲ್ಲೈತಿ ಕೀ. ನಮ್ಮ ಅಗ್ಗಲ ಮನೆ ಹುಡುಗಿಗೆ ಹೆಂಗಾರ ಮಾಡಿ ಇಂಪ್ರೆಸ್ ಮಾಡ್ಬೇಕಂತೇಳಿ 20 ರೂಪಾಯಿ ಕೊಟ್ಟು ತರಕಾರಿ ತೊಗೊಂಡು 10 ರೂಪಾಯಿ ಕೊಡೋಕೆ ಹೋಗಿದ್ದೆ. ಯಾವನೋ ಒಂದು 5 ರೂಪಾಯಿ ಕೊಟ್ಟು ಹೋಗ್ಯಾನಂತೆ. ದೋಸ್ತ ನನಗೊಂದು ಡೌಟ್ ಐತೋ. ಏನು ಅದು? ನಮ್ಮ ತಂಗಿಗೆ 3 ಜನ ಅಣ್ತಂಬ್ರು ಅದಾರ, ಆದ್ರೆ ನನಗೆ ಯಾಕೆ 2 ಅಣ್ತಂಬ್ರು ಅದಾರ? ಅಣ್ಣ ಏನಾಯ್ತಣ್ಣ ಇಷ್ಟು ಟೆನ್ಷನ್ ಒಳಗೆ ಕುಂತಿಯಲ್ಲ? ನನ್ನ ಹೆಂಡ್ತಿ ಎಷ್ಟು ಹೇಳಿದ್ರು ಕೇಳಂಗಿಲ್ಲ, ಬರೇ ರೌಡಿಸಮೇ ಮಾಡ್ತಾಳು. ಇವತ್ತು ನೋಡು ಮಗ್ಗಲ ಮನೆಯವನಿಗೆ ಹೊಡೆದು ಬಂದಳು. ಅಣ್ಣ ಮುಂದೇನಾಯ್ತಣ್ಣ? ಮುಂದೇನಾಗ್ತದ? ಅವನ ಹೆಂಡ್ತಿ ಬಂದು ನನಗೆ ಮೈ ತುಂಬ ರುಬ್ಬಿ ಹೋದಳು. ದೋಸ್ತ ಫಿಲಮ್ ನೋಡಕ್ ಹೋಗೋಣ ಬರ್ರಿ. ರೊಕ್ಕ ಇಲ್ಲ ದೋಸ್ತ. ದೋಸ್ತ ಯಾಕೆ ವಿಚಾರ ಮಾಡತ್ತೀಯೋ? ನಾ ಒಬ್ಬನೇ ಹೋಗ್ತೀನಲ್ಲ. ನೀವು ಎಷ್ಟು ಇಂಗ್ಲೀಷ್ ಕಲೀರಿ, ಎಷ್ಟು ಇಂಗ್ಲೀಷ್ ಮಾತಾಡ್ರಿ, ನಾಯಿ ಮುಂದೆ ಬಂತು ಅಂತಂದ್ರೆ ಹಾಡ ಅನ್ನಬೇಕಾಗ್ತದೆ. ಎಕ್ಸ್ಕ್ಯೂಸ್ ಮೀ ಅಂತೀರಣ್ಣ? ಸ್ನೇಹಿತರೆ, ನಾನು ಇಷ್ಟು ದೊಡ್ಡವಾಗೀನಿ, ನನಗೆ ಇಷ್ಟು ಬೆಲೆ ಐತಿ ಅನ್ನೋದು ಯಾವಾಗ ಗೊತ್ತಾಯ್ತು ಗೊತ್ತೇನ? ಕಸ್ಟಮರ್ ಕೇರ್ದವರು ನಿಮ್ಮ ಕರೆಯು ನಮಗೆ ಅತ್ಯಮೂಲ್ಯ ಅಂದಾಗ ಆ ಖುಷಿಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸ್ನೇಹಿತರೆ. ಅಣ್ಣ, ಒಂದು ಗುಡ್ ನ್ಯೂಸ, ಒಂದು ಬ್ಯಾಡ್ ನ್ಯೂಸ. ಮೊದಲು ಯಾವ್ದು ಹೇಳಿ? ಬ್ಯಾಡ್ ನ್ಯೂಸ್ ಹೇಳು. ಅಣ್ಣ, ನನ್ನ ಮೊಬೈಲ್ ಬಕೆಟ್ ಒಳಗೆ ಬಿತ್ತು. ಮತ್ತು ಗುಡ್ ನ್ಯೂಸ್? ಆ ಬಕೆಟ್ ಒಳಗೆ ನೀರು ಇರಲಿಲ್ಲ. ದೋಸ್ತ ನನ್ನ ಕಡೆ ಒಂದು ಪ್ಲ್ಯಾನ್ ಐತಿ. ನನಗೆ ಬಡವು ಮಾಡಿಯಲ್ಲೇ, ನಿನ್ನ ಕಡೆ ಪ್ಲೇನ್ ಇದ್ದರೆ ನನ್ನ ಕಡೆ ಮೋಟರ್ ಸೈಕಲ್ ಐತಿ. ಯಪ್ಪ ಐಡಿಯಾ ಐತಿ. ನನ್ನ ಕಡೆನೂ ಜೀವ ಐತಿ. ಒಂದು ವಿಚಾರ ಐತಿ, ವಿಚಾರ ಅದ ಇಂಗ್ಲೀಷ್ನಾಗ ಹೇಳಲ್ಲ, ನನಗೇನು ದಡ್ಡ ಮಾಡಿ ಅಣ್ಣ. ಅಣ್ಣ ಇದು ಯಾವ್ರಣ್ಣ? ಏಯ್ ಇದು ನಮ್ಮೂರ. ಕೊಯ್ ಅಂದ್ರೆ ಕೊಡ್ಲಿನೇ. ಸಾವಕಾಸು ಅಣ್ಣ. ಯಾಕಣ್ಣ? ಸೊಳ್ಳೆಗಳು ಕಿವಿ ಸಂಧ್ಯಾಗ ಬಂದು ಕೊಯ್ಯತ್ತವ, ಕಿವಿ ಕತ್ತರಿಸ್ಕೊಂಡಿವಪ್ಪ. ಏ ದೋಸ್ತ, ಏನು ಹುಡುಕಾಡಕತ್ತೀಯೋ? 10 ರೂಪಾಯಿ ಕಳ್ಕೊಂಡೇನ, ಅದು ಹುಡ್ಕಾಡಕತ್ತೀನಿ. ಹೌದಾ, ಹುಡುಕಾಡ. ಏ ಸಿಕ್ತು. ಅಣ್ಣ, ಇದು 100 ರೂಪಾಯಿ ಐತೆ ಅಣ್ಣ, ನಂದು 10 ರೂಪಾಯಿ ಇತ್ತು. ಅಣ್ಣ, ನನ್ನ ಮನೆಗೆ ಹೋಗೋಣ, ನನ್ನ ಹೆಂಡ್ತಿ ಹೊಡಿತಾಳು ಅಣ್ಣ. ಏ ಹುಚ್ಚ, ಅಳ್ತಾರನ್ಲೇ, ಗಂಡಸದೇವ್ ನೀ, ಅಳಬಾರ್ದು. ನಾನು ಅಳಕತ್ತೀನಿ ನನಗೆ. ಮಾವಾರ ಮನೆ ಮುಂದೆ ಇಷ್ಟು ಜನ ನಡೆದೈತಲ್ರಿ? ನಮ್ಮ ಮನೆಗೆ ಸನ್ನಿ ಲಿಯೋನ್ ಬರ್ತಾಳ ಅಂತೇಳಿ ನಿಮ್ಮ ಅತ್ತಿ ಊರ್ ತುಂಬೆಲ್ಲ ಹೇಳ್ಕೊಂಡ್ ತಿರುಗಾಡ್ರಿ ಹೇಳೇನ್ರಿ. ಅದೇನ್ ಇಂಗ್ಲೀಷ್ ಕಲ್ಸಿರೋ? ಯಪ್ಪ ಮಾವಾರ, ಸನ್ನಿ ಲಿಯೋನ್ ಅಲ್ಲದು, ಸನ್ ಇಲ್ಲ ಅಂದ್ರೆ ಅಳಿಯ ಅಂದ್ರ ನಾ. ಹುಡುಗರ ಬಗ್ಗೆ ಏನ್ರಿ ಗೊತ್ತದ ನಿಮ್ಗೆ? ಮಾತಾಡ್ಲಿಕ್ಕೆ ಬಂದುಬಿಡ್ತೀರಿ. ನಾವು ಯಾರ ಮ್ಯಾಗೂ ಡಿಫೆಂಡ್ ಆಗಂಗಿಲ್ಲ. ಕ್ವಶನ್ ಪೇಪರ್ ಡಿಫಿಕಲ್ಟ್ ಬತ್ತು ಅಂದ್ರೆ ಮಾತ್ರ ಮುಂದಿನ ಹುಡುಗಿ ಮ್ಯಾಗ ಡಿಫೆಂಡ್ ಹಾಕಿವು. ಏನು ಮಾಡಾಕತ್ತೀಯೋ? ನಮ್ಮಪ್ಪ ಮೊಬೈಲ್ ಬ್ಯಾಂಕಿಗೆ ರೊಕ್ಕ ಹಾಕ್ಯಾನ, ತೆಗಿಯಾಕತ್ತೀನಿ. ಏನು ಹುಚ್ಚು ಹುಟ್ಟಿಯೋ? ಒಡೆದ ರೊಕ್ಕ ಬರ್ತಾವನ? ಹೋಗಿ ಚಾರ್ಜಿಂಗ್ ಹಚ್ಚು, ಚಾರ್ಜ್ ಫುಲ್ ಆದ್ಮ್ಯಾಗ ಹೊರಗೆ ಚೆಲ್ತಾವ, ಆಯ್ಸ್ಕೋ. ನಾ ಭಾಳ ಶಾಣೆ ಅದೀನಿ. ಯಾಕೋ ಹಿಂಗೆ ಕುಂತಿಯಲ್ಲ? ಅಣ್ಣ, ನಿನ್ನೆ ಫಂಕ್ಷನ್ ಒಳಗೆ ಎಲ್ಲರಿಗೂ ಬಿಳಿ ಕೋಟ್ ಹಾಕೊಂಬ ಅಂತ ಹೇಳಿದ್ರು. ಹಾಂ, ಮುಂದೆ? ನಾ ಹಾಕೊಂಡು ಹೋಗಿನಿ, ಆದ್ರೆ ಅಲ್ಲಿ ಬಿಳಿ ಕೋಟಿನ ಜೊತೆ ಪ್ಯಾಂಟು ಹಾಕೊಂಡ್ ಬಂದಿದ್ರು ಎಲ್ಲರೂ. ಯಾಕೆ ಬೇಬಿ, ಏನಾಯ್ತು? ಯಾರು ಕಳಾತಿ? ಇವತ್ತ ನಮ್ಮ ಓಣನವ ನನಗ ಹುಚ್ಚಿ ಮೆಂಟಲ್ ಅಂದಾನ. ಹೌದಾ? ಒಂದು ಕೆಲಸ ಮಾಡು, ಇನ್ನೊಂದ್ಸಲ ಅಂದಂದ್ರ
ಅಲ್ಲಿ ಏನೋ ಅನ್ನಕ್ಕೆ ಹೋಗ್ಬೇಡ, ಸೀದಾ ಮನೆಗೆ ಬಾ. ಬಂದು ಕೂತು ಯೋಚನೆ ಮಾಡು. ನಾ ಮೆಂಟಲ್ ಇದ್ದು ದೇವನಿಗೆ ಹೆಂಗೆ ಗೊತ್ತಾಯ್ತು? ಆಯ್ತು. ರೀ ಒಂದ್ಸಲ ಫೋನ್ ಕೊಡ್ರಿ ನೋಡಮ್ಮ. ಮೆಸೇಜ್ ಡಿಲೀಟ, ಫೋಟೋ ಡಿಲೀಟ, ವಿಡಿಯೋ ಡಿಲೀಟ. ಹಾಂ ತಗೋ. ಓ ಟೈಮ್ 9 ಆಗ್ಯದೇನು? ಬಸ್ಸು, ನಿನಗೆ ಹೆಣ್ಣು ನೋಡಿವಿ, ಕರೆಕ್ಟ್ ಜೋಡಿ. ಹೀರೋಯಿನ್ ಇದ್ದಂಗೆ ಅದಳ, ಹೀರೋಯಿನ್. ಮಾಡ್ಕೋತಿ ಎಲ್ಲೋ? ಒಂದೇ ನಿಮಿಷ. ಈಗ ಜಸ್ಟ್ ಮಾತಾಡ್ದು ಆ ಹುಡುಗಿ ಬೇರೆ ಕಡೆ ಕೊಟ್ಟಾರಂತ. ಅವನ ಕಲಬೆರಕೆ ಮಾಡೋಕೆ ಒಂದು ಲಿಮಿಟ್ ಐತಿ. ದಾರಿ ಒಳಗೆ ಇರುವಿ ಸಾಯು ಪೌಡ್ರ್ ಮಾರಾತಿದ್ದ, ಇರಲಿ ಒಂದು ಮನೆ ಒಳಗೆ ಅಂತೇಳಿ ತಂದಿದ್ದೆ. ಆದ್ರೆ ತುಂಬ ಇರುವೆ ಆಗ್ಬಿಟ್ಟವು. ಸ್ನೇಹಿತರೆ, ಪೆನ್ ಕಳೀತು ಅಂತಂದ್ರೆ ಹೊಸ ಪೆನ್ ತಗೋಬೋದು. ಆದ್ರೆ ಪೆನ್ನಿನ ಕ್ಯಾಪ್ ಕಳೀತು ಅಂತಂದ್ರೆ ಹೊಸ ಕ್ಯಾಪ್ ತಗೊಳಕ್ಕಾಗಂಗಿಲ್ಲ. ಅದಕ್ಕೆ ಕಟ ಮಾಡೋ ಪೆನ್ ತಗೋರಿ. ಏನಣ್ಣ ಇವತ್ತೇನು ಖುಷಿ ಖುಷಿ ಒಳಗದೆಯಲ್ಲ? ಹೌದು, ನಾನು ಹಳೆ ಕ್ಲಾಸ್ಮೇಟ್ ಮೀಟ್ ಆಗಿದ್ಲಿ ಇವತ್ತು. ನಾ ಮೊದ್ಲಿನ್ಕಿಂತ ಸ್ಮಾರ್ಟ್ ಕಾಣಕತ್ತೀನಿ ಅಂತಂದ್ಲು. ಕುರುಡಿದ್ಲಿ ಏನಕ್ಕಿ? ಮೇಡಮ್, ನಿಮ್ಮ ಮದುವೆ ಆಗೈತೇನ್ರಿ? ಇಲ್ಲ ರೀ. ಯಾಕ್ರಿ? ನನಗ ಆಸ್ತಿ, ಅಂತಸ್ತು, ಮನೆ, ಬಂಗ್ಲೆ, ಕಾರ್ ಎಲ್ಲ ಇದೆ. ನಾನ್ಯಾಕ್ರಿ ಮದ್ವೆ ಆಗ್ಬೇಕು? ಆ ಆಸ್ತಿ, ಹಣ, ಅಂತಸ್ತು, ಕಾರು ಹೋದ್ಮೇಲೆ ನಿಮಗೆ ಸಿಟ್ಟು ಬರ್ತೈತಿಲ್ಲ? ಹ್ಞೂ ರೀ. ಆ ಸಿಟ್ಟು ಒಬ್ಬರ ಮ್ಯಾಗ ತೀರ್ಸ್ಕೊಳಕ್ಕಾದ್ರೂ ಮದುವೆ ಮಾಡ್ಕೋರಿ. ಇವತ್ತು ನಮ್ಮಕ್ಕಿ ಟೇಬಲ್ ಮ್ಯಾಗ ಇಟ್ಟಿದ್ದು ಗ್ಲಾಸಿನ ಪಾಟ ಒಡೆದಾಕಿದಳು. 3 ವರ್ಷದ ಹಿಂದೆ ಇಟ್ಟಿದ್ದು ನಾನೇ ತಪ್ಪು ಜಾಗಿ ಇಟ್ಟೀನಿ ಅನಿಸ್ತೈತಿ. ಆಕಿನ್ನೇನು ತಪ್ಪಿಲ್ಲ. ಕಣ್ಣಲ್ಲೂ ನೀನೇನೆ, ಕಂಡಲ್ಲೂ ನೀನೇ. ದೋಸ್ತ, ಜಾನಪದ ಒಂದು ಸ್ವಲ್ಪ ಕೇಳಿಲ್ಲಿ. ಹೂವಿನ ಪಲ್ಲಕ್ಕಿ ಹೇಳೆಂದ ಹತ್ತಾಕಿ ಬಾಬಾರ. ಮೊದಲ ಕಾಲೇಜ್ಗೆ ಹೋಗೋ ಮೂಡೇ ಇರ್ತಿರ್ಲಿಲ್ಲ, ಹೋಗ್ತಾನೂ ಇರಲಿಲ್ಲ. ಆಮೇಲೆ ಡೈಲಿ ಒಂದಿನನೂ ತಪ್ಪದೆ ಕಾಲೇಜ್ಗೆ ಹೋಗೋ ಹುಡುಗರು ದೋಸ್ತಿ ಮಾಡಿದೆ. ಈಗ ಅವ್ರಿಗೂ ಕಾಲೇಜ್ಗೆ ಹೋಗೋ ಮೂಡಿಲ್ಲಂತ ಅವರೇ ಹೇಳ್ಯಾರ. ಏನೋ ಬಸ್ಸು, ನಿನ್ನೆ ನಿಮ್ಮದು ನಿಮ್ಮ ಬೀಗರದು ನ್ಯಾಯ ಒಳಗೆ ನ್ಯಾಯ ಅವ್ರ ಕಡೆ ಐತಂತಲ್ಲ? ಹೌದು, ನನಗೆ 100 ವರ್ಷದ ಶಿಕ್ಷೆ ಆಯಿತು. ಹೌದು, ಅದೇ ಹಂಗೆ? ಅವ್ರ ಮಗಳಿಗೆ ನನಗೆ ಕೊಟ್ಟು ಮದುವೆ ಮಾಡಿದ್ರಲ್ಲ, ಅದಕ್ಕೆ. ಹಾಯ್ ಫ್ರೆಂಡ್ಸ್, ನನ್ನ ಹಳೆಯ ಕ್ಲಾಸ್ಮೇಟ್ ಮೀಟ್ ಆಗಿದ್ಲು. ನನ್ನ ಟೈಮ್ ಎಷ್ಟು ಸುಮಾರು ಐತಿ ನೋಡ್ರಿ ಅಂತಾಳ. ಹಿಂಗ್ಯಾಕೆ ತಿರ್ಗಾಡಗತ್ತೀಯೋ, ನನ್ನ ಮಗಳಿಗಾರ ಮಾಡ್ಕೊ ಅಂತ. ಅಣ್ಣ, ನಿನ್ನ ದೋಸ್ತಿಗೆ ಹೇಳ್ತೇ ಇಲ್ಲೋ, ನನಗೆ ಬರೀ ಕತ್ತಿ ಕತ್ತಿ ಅಂತಾನ. ಹೌದಾ? ಈ ಸದ್ಯ ಜಾಡಿಸಿ ಒದ್ದು ಕಿವಿ ಗಡ್ಡ ಕೊಟ್ಟು ತಿಳಿಸಿ ಹೇಳಿ ಬರ್ತೀನಿ ಅವನಿಗೆ, ಅವ ಕತ್ತೆಲ್ಲ ನಾಯ ಅದಾನ ಅಂತೇಳಿ. ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಟಿಕ್ಟಾಕ್ ಬಸ್ಸು ಹಿರೇಮಠ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಹೇಳಿದಾಗೆ ಈ ಜನತಾ ಕರ್ಫ್ಯೂ ಇದೇ ಭಾನುವಾರ 22ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ನಾನು ಮತ್ತು ನನ್ನ ಕುಟುಂಬ ಮನೆಯಲ್ಲಿ ಇರ್ತೀವಿ. ಹಾಗೆ ಸಂಜೆ 5 ಗಂಟೆಗೆ ಈ ಕರೋನಾ ವಾರಿಯರ್ಸ್ ಅಂತೇನಿದ್ದಾರೆ, ಡಾಕ್ಟರ್ಸ್ ಆಗಿರ್ಬೋದು, ಆಮೇಲೆ ಪೊಲೀಸ್ನವರಾಗಿರ್ಬೋದು, ನರ್ಸ್ ಸ್ಟಾಪ್ ಆಗಿರ್ಬೋದು, ಈ ಕರೋನಾ ವಿರುದ್ಧ ಯಾರ್ಯಾರು ಸಮರ ಸಾರಿದ್ದಾರೆ ಪ್ರತಿಯೊಬ್ಬರಿಗೂ ನಮ್ಮ ಮನೆಯ ಕಿಟಕಿಯ ಹೊರಾಂಡದ ಮುಖಾಂತರ, ಆಮೇಲೆ ನಮ್ಮ ಟೆರೆಸ್ ಮೇಲೆ ನಿಂತ್ಕೊಂಡು ಜೋರಾದ ಚಪ್ಪಾಳೆಯ ಮುಖಾಂತರ ಅವರನ್ನು ಕೃತಜ್ಞತೆಯನ್ನು ಸಲ್ಲಿಸೋಣ ಅಂತ ಹೇಳ್ತಾ ನನ್ನ ಈ ಮನವಿ. ನಮಸ್ತೆ ಎಲ್ರಿಗೂ ಮತ್ತೊಮ್ಮೆ.
ಅಪ್ಪಿ ನಮ್ಮ ಕಾಲಕ್ಕೆ ಚುಮ್ಮಣಿ ಕ್ಯಾಂಡಲ್ ಹಚ್ಕೊಂಡು ಓದಿ ಮುಂದೆ ಬಂದವರಿದೀವಿ ನಾವು. ಹೌದು ನಾನು ಓಣಿ ಲೈಟ್ ಕೆಳಗೆ ಓದಿ ಮುಂದೆ ಬಂದಿನೋಪ. ನನಗೆ ಒಂದು ತಿಳಿವಲ್ತು, ನಿಮ್ಮ ಟೀಚರ್ಗಳು ರಾತ್ರಿನೇ ಓದಂದಿರೇನ? ಹಾಯ್ ಬೇಬಿ, ಹೆಂಗದಿ? ಹ್ಞೂ ಆರಾಮದೀನಿ. ಅವ ಯಾರು? ಅವ ನಮ್ಮ ದೋಸ್ತ ಅದನ. ಏಯ್ ಹಾಯ್ ಹೇಳು. ಹಾಯ್ ಹಾಯ್. ಏಯ್ ಏನಾರ ಹೇಳು. ಐ ಲವ್ ಯು. ಒಂದು ಸರ್ವೆಯಿಂದ ತಿಳಿದು ಬಂದದ್ದೇನೆಂದ್ರೆ, ಮಕ್ಳು ಅಂತಿರ್ತಾರೆ, ಮಮ್ಮಿ ಏನು ಸೀರಿಯಲ್ ನೋಡ್ತೀರಿ, ಟೋಟಲ್ ಟೈಮ್ ವೇಸ್ಟ್. ಹಿಂಗೆ ಅನ್ಕೊಂತಾನೆ ಪೂರ್ತಿ ಸೀರಿಯಲ್ ಇವರು ನೋಡಿರ್ತಾರೆ. ದೋಸ್ತ, ನಿನ್ನೆ ನಿಮ್ಮ ಬೇಕ್ರಿಗೆ ಬಂದು ಒಬ್ಬ ಗಿರಾಕಿ ಹೊಡೆದು ಹೋಗ್ಯಾನಂತಲ್ಲ, ಯಾಕೆ? ಹ್ಞೂ ಅಣ್ಣ, ನನ್ನ ಲವರ ಒಂದು ನಾಯಿ ಸಾಕ್ಯಾಳ. ಆ ನಾಯಿಗೆ ಒಂದು ಚಲೋ ಕೇಕ್ ಕೊಡು ಅಂತಂದ. ಇಲ್ಲೇ ತಿಂತೀಯೋ ಮನೆಗೆ ಹೋಗಿ ತಿಂತೀಯೋ ತಿಷ್ಟೇ ಕೇಳಿನಿ. ನಾ ಭಾಳ ಶಾಣೆ ಇದ್ದೀನಿ, ಯಾಕೆ ಹೊಡೆದ? ಅಣ್ಣ 2 ಚಿಪ್ಸ್ ತಂದೀನಿ, ತಿನ್ನೋಣ ಬಾ. ಅದ್ಯಾಕೆ ತರಕ್ ಹೋಗ್ಯೋ? ನಿನಗೆ ಬುದ್ಧಿ ಯಾವಾಗ ಬರ್ತೈತಿ? ಕೆಮಿಕಲ್ ಇರ್ತೈತಿ, ಕೆಮಿಕಲ್ ಶರೀರ ಹಾಳು ಮಾಡ್ತೈತಿ. ಅದು ವಾಪಸ್ ಒಯ್ದು ಅವ್ನ ಮಾರಿ ಮ್ಯಾಗ ಹೋಗಿ ಒಗದು 2 ಸಿಗರೇಟ್ ತಗೊಂಬ. ದೋಸ್ತ ಮುಗಿತು ಎಲ್ಲ ಆಗೋಯ್ತು. ಎಲ್ಲ ಮುಗೀತು ದೋಸ್ತ. ಮುಗೀತು ಅಂದ್ರೆ ಮತ್ತೊಂದು ತಗೊಂಬಾರೋ, ಯಾಕೆ ಅಳ್ಳಾಗತ್ತಿ? ಅಣ್ಣ, ನಾ ಒಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟಾಗಿ ಹೇಳಬೇಕು. ಕೇಳು. ನಿನ್ನ ಬೆಸ್ಟ್ ಫ್ರೆಂಡ್ ಅಂದ್ರೆ ನಾ ಮತ್ತು ನಿನ್ನ ಲವರ್ ಇಬ್ಬರು ಕೂಡಿ ಸ್ವಿಮ್ಮಿಂಗ್ ಪೂಲ್ನಾಗ ಮುಣಗಾಕತ್ತೀವಿ. ಮೊದಲ ಯಾರಿಗೆ ಉಳಿಸ್ತೀನಿ? ಉಳಿಸೋದಕ್ಕೆ ಬೆಂಕಿ ಹಚ್ಚು. ನೀವಿಬ್ರು ಕೂಡ ಅಲ್ಲಿ ಏನ್ ಮಾಡತ್ತಿದ್ರಿ? ನನ್ನ ಹಣೆ ಬರ ಎಷ್ಟು ಕೆಟ್ಟೈತೆ ಅಂದ್ರೆ, ಉಪ್ಪಿಟ್ಟು ತಿನ್ಬೇಕಾದ್ರೆ ಎಲ್ಲ ಮೆಣಸಿಕಾಯಿ ನನ್ನ ಪ್ಲೇಟ್ನಾಗೆ ಬರ್ತಾವೆ. ಅದೇ ಪಾಯಸ ತಿನ್ಬೇಕಾದ್ರೆ ಒಂದು ಗೋಡಂಬಿನೂ ಬರಂಗಿಲ್ಲ. ಸರ ಹೇಳ್ರಿ, ಸಾಹೇಬ್ರು ಬಂದಾರ ಹೇಳ್ರಿ. ಸಾಹೇಬ್ರು ಬಂದಾರ ಹೇಳ್ರಿ. ಹಾ ಮಕ್ಕಳೇ, ತಿಳಿತಿಲ್ಲ, ಕುಂಭಕರ್ಣ ಈ ತರ ಮಲ್ಕೋತಿದ್ದ. ನಿನ್ನೆ ಮುಖ ಸಣ್ಣ ಮಾಡಿಯಲ್ಲ. ನನ್ನ ಹೆಂಡತಿ 20,000 ಸೀರೆ ತಗೊಂಡ್ಲು ನಿನ್ನೆ. ಮತ್ತು ಇವತ್ತು ಇಷ್ಟೊಂದು ಖುಷಿ ಕಾರಣ? ಇವತ್ತು ಅದೇ ಸೀರೆ ನಿನ್ನ ಹೆಂಡತಿಗೆ ತೋರ್ಸಕ್ಕೆ ಹೋಗ್ಯಾಳಕಿ. ಅಣ್ಣ ನಿನ್ನ ಕೈ ಮುಗಿತಾನ, ನಾ ವಾಪಸ್ ಬಂತೇನೆ. ಅಣ್ಣ ಒಂದು ಸ್ವಲ್ಪ ಮ್ಯಾಚಸ್ ಕೊಡು. ಏನಿದು? ಕಿವಿಗೆ ಬೆಂಕಿ ಹಚ್ಕೊಳ್ಳೇನ? ಕಡ್ಡಿಪಟ್ನ. ಮಾಂತ್ಯ, ನಾ ಕೇಳಿರೋ ಪ್ರಶ್ನೆಕ ಪಟ್ ಅಂತ ಉತ್ತರ ಕೊಡ್ಬೇಕು. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಸರ ಪಟ್. ಯಾಕೋ ದೋಸ್ತ, ಏನಾಗ್ಯದ? ಇಟ್ಟಾಗ ಟೆನ್ಷನ್ದಾಗಿದ್ದಿ? ಏನಿಲ್ಲ ದೋಸ್ತ, ನಮ್ಮ ದೋಸ್ತಗ ಸಾಲ ಕೊಟ್ಟಿನಿ 2 ಲಕ್ಷ ರೂಪಾಯಿ. ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೋತೀನಿ ಅಂತೇಳಿ ಅವ ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡಾನು, ಗುರ್ತಾನೆ ಹತ್ತೋಲ್ದಾಗೇನ. ಸುಂದರವಾದ ವಸ್ತುಗಳು ಮತ್ತು ಸುಂದರವಾದ ವ್ಯಕ್ತಿಗಳನ್ನು ಅವಾಗವಾಗ ನೋಡ್ತಾ ಇರ್ರಿ. ಯಾಕಂದ್ರೆ ನಿಮ್ಮ ಮನಸ್ಸು ಸ್ವಚ್ಛ ಸುಂದರವಾಗಿರ್ತದೆ ಯಾವತ್ತು. ನನ್ನ ಫೋಟೋ ನಿಮ್ಮ ಕಡೆ ಅದಾವ, ನಾನು ಸೆಂಡ್ ಮಾಡಲಿ? ನಿನ್ನ ಕಡೆ 30 ರೂಪಾಯಿ ಅದಾವ ಅಣ್ಣ. 50 ರೂಪಾಯಿ ಅದಾವ. ತಿಳ್ಕೊರೋ, ನಿಂದು ಏನು ಗಂಟು ಹೋತೈತಿ. ಆಯಿತು. ಅದ್ರೊಳಗೆ 10 ರೂಪಾಯಿ ಖರ್ಚು ಮಾಡಿದೆ ಅಂದ್ರೆ ಎಷ್ಟು ಉಳಿತಾವ? 40. ಏಯ್ ಮೆಂಟಲ್, 40 ಹೆಂಗೆ ಉಳಿತಾವಲ್ಲೇ? ತಿಳ್ಕೊಲ್ಲ, ನಿಮ್ಮ ಅಪ್ಪನ ಮನೆ ಗಂಟೆ ಏನೋ ಹೋತೈತಿ. ಎಲ್ಲಿ ಹೋಯ್ತು ಕಾಣವಲ್ತಲ್ಲ. ಏನು ಹುಡ್ಕಾಕತ್ತೀವ ರವ್ಯಾ? ಗಡಿಯಾರಣ ಎಲ್ಲಿ ಹೋಯ್ತು? ನಡೀತಿತ್ತೇನದು? ಹ್ಞೂ, ನಿನ್ನೆನೆ ಹೊಸ ತಂದೇನಿ, ನಡೀತಿತ್ತು. ಹಂಗಿದ್ರೆ ಎಲ್ಲರೂ ನಡ್ಕೊಂತ ಹೋಗಿರ್ಬೇಕಳ ಹುಡ್ಕಾಡ್. ಜನುಮದ ಗೆಳತಿ
ಮರೆತರೆ ನಿನ್ನ ಮಡಿವೆನು ಚಿನ್ನ ನನ್ನ ಸೀರೆ. ದೋಸ್ತ ಈ ಸೂಸೈಡ್ ಅಂದ್ರೆ ಏನ್ಲ? ಅಣ್ಣ ಸೂಸೈಡ್ ಅಂದ್ರೆ ನನಗೂ ಗೊತ್ತಿಲ್ಲ. ಈ ಬಸವಣ್ಣ ಕೇಳೋಂತಡಿ. ಅಣ್ಣ ಇಲ್ಲಿ ಬಾ. ಅಣ್ಣ ಈ ಸೂಸೈಡ್ ಅಂದ್ರೆ ಏನು? ಸಣ್ಣ ಮಕ್ಕಳು ಸೈಡಲ್ಲಿ ಹೋಗಿ ಸುಸು ಮಾಡೋದಕ್ಕೆ ಸೂಸೈಡ್ ಅಂತಾರೆ. ಏ ಕುಯ್ಯ ಎಲ್ಲರೂ ಹೋಗ್ತಲ್ಲೇ. ಇದು ತಗೋ 20 ರೂಪಾಯಿ. ಒಂದು ಬೆಂಜ್ ಕಾರ್ ತಗೊಂಬ. ಏನು ಹುಚ್ಚದಿ ಅಣ್ಣ ನೀ? ಯಾಕೋ? ಭಾಳ ಹುಚ್ಚದಿಯಪ್ಪ ನೀ. ಯಾಕೋಲೆ? ಭಾಳ ಹುಚ್ಚದಿ ನೀ. ಇವತ್ತ ರವಿವಾರ ಐತಿ, ಶೋರೂಮ್ ತೆರೆದಿರಲ್ಲ. ಯಾವ ಊರಿಂದ ಬಂದಿರೋ ಅಣ್ಣ ನೀವು? ನನಗೆ ಗೊತ್ತೈತಿ ಈ ಸರ್ಕಾರ ಕಡೆಯಿಂದ ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಕಮ್ಮಿ ಮಾಡೋಕ್ಕಾಗಂಗಿಲ್ಲ ಅಂತ. ಕನಿಷ್ಠ ಪಕ್ಷ 1 ಕಿಲೋಮೀಟ್ರಿಗೆ ಒಂದು ಕಲ್ಲಿದ್ದದ್ದು ಅರ್ಧ ಕಿಲೋಮೀಟ್ರಿಗೆ ಒಂದು ಇಡ್ರಿ. ಅವಾಗಾದ್ರೂ ನಮ್ಮ ಬೈಕ್ ಎವರೇಜ್ ಕೊಡ್ತೈತೆ ನೋಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಬ್ಬ ವ್ಯಕ್ತಿನ ಪರಿಚಯ ಮಾಡಿಕೊಡ್ತೀನಿ. ಅವ್ರು ಯಾರಂದ್ರೆ ಇವರೇ ನಮ್ಮ ಊರಿನ ದೊಡ್ಡ ಶ್ರೀಮಂತರ ಮನೆ ಕೆಲಸದಾಳು. ದೋಸ್ತ ಮುಖ ಸಣ್ಣ ಮಾಡಿಲ್ಲ, ಏನಾಯ್ತು? ಸಿಕ್ಕಾಪಟ್ಟಿ ಹಸಿವಾಗೆ ಓ ಮರಾಯ. ಆನ್ಲೈನ್ದಾಗ ಊಟ ಬುಕ್ ಮಾಡೀನಿ. ಡೆಲಿವರಿ ಬಾಯ್ ಇನ್ನೂ ಬರಾಕ್ತಾ ಇರಲಿಲ್ಲ. 2.5 ತಾಸು ಆಯ್ತು. ಏನು ಮಾಡಕತ್ತಾನೋ ಏನು ಬಿಟ್ಟನೋ. ಅಲ್ಲಿ ನೋಡಿಲ್ಲ ಅವ ಏನು ಮಾಡತ್ತಾನ. ಏ ಮಗು ಅಳ್ಳಕತ್ತೈತ್ ನೋಡು. ನಿನಗೆ ಎಷ್ಟು ಸಲ ಹೇಳಿನಿ ಬ್ಯೂಟಿ ಪಾರ್ಲರ್ನಿಂದ ಬಂದು ಮಗುಗೆ ಮಾತಾಡ್ಸಬೇಡ ಅಂತ. ಹೊಟ್ಟಿಗೇನು ತಿಂತಿ? ಡಾಕ್ಟರ್, ನನ್ನ ಹೆಂಡತಿಗೆ ನೋಡಿದ್ರೆ ಭಯ ಆಗ್ತೈತ್ರಿ. ಮನೆಗೆ ಹೋದ್ರೆ ಸಾಕ್ರಿ, ಕೆಲಸ ಸ್ಥಳ. ನನಗೆ ನನ್ನ ಹೆಂಡತಿ ಮುಂದೆ ಧೈರ್ಯ ಬರಬೇಕು ಅಂದ್ರೆ ದಾರು ಒಂದು ಬಿಟ್ಟು ಯಾವುದಾದ್ರೂ ಟ್ಯಾಬ್ಲೆಟ್ ಔಷಧ ಇದ್ರೆ ಕೊಡ್ರಿ ಡಾಕ್ಟ್ರ. ಹೇಳಿ ತಗೋ. ಡಾಕ್ಟರ್ ಯಾಕ್ರಿ ಒಂದೇ ಔಷಧ 2 ಸಲ ಬರ್ದಿರಲ್ಲ? ನನಗೊಂದು ತಗೊಂಬ. ಹಲೋ, ಹುಡುಗಿಯರಿಗೆ ಒಂದು ಚಾಲೆಂಜ್. ನಮ್ಮ ಹುಡುಗರು ಬ್ಯೂಟಿ ಪಾರ್ಲರ್ಗೆ ಹೋಗಿ ಅಂದ್ರೆ ಕಟ್ಟಿಂಗ್ ಶಾಪ್ಗೆ ಹೋಗಿ ಬಂದಮೇಲೆ ಸ್ನಾನ ಮಾಡ್ತೀವಿ. ಅದೇ ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದು ಮುಖ ತೊಳ್ಕೊಂಡು ತೋರಿಸ್ರಿ ಸಾಕು. ಆಗಲ್ಲಲ್ಲ, ನನಗೆ ಗೊತ್ತೈತಿ. ನಾವು ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೂ ನಮ್ಮ ಹೆಂಡ್ತಿರ ಮುಂದೆ ನಮ್ಮ ಬೆಲೆ ಜೀರೋನೇ. ಇವತ್ತಿಗೆ 20 ಸಲ ಹೇಳಿನಣ್ಣ ನಮ್ಮ ಹುಡುಗಿಗೆ, ಎಲ್ಲರೂ ಹೊರಗೆ ಹೋಗ್ಬೇಕಾದ್ರೆ ದಾರಿ ಒಳಗೆ ಬೆಕ್ಕ ಅಡ್ಡ ಆಯ್ದು ಹೋಯ್ತು ಅಂತಂದ್ರೆ ಹೋಗಕ್ಕೆ ಹೋಗ್ಬೇಡ ಅಂತ. ಆದರೂ ಕೇಳಿಲ್ಲ, ಹೋದ್ಲು. ಈಗ ನಮ್ಮ ಮನೆ ಮುಂದೆ ಬೆಕ್ಕ ಸತ್ತು ಬಿದ್ದೈತಿ. ಈ ಪ್ರೀತಿ ಒಳಗೆ ಬಿದ್ದ ಹುಡುಗರಿಗೆ ಪ್ರೇಯಸಿಗೆ ಅಂತಿರ್ತಿರಲ್ಲಪ್ಪ, ಚಂದ ಮಾಮ ತಂದು ಕೊಡ್ತೀನಿ, ಚುಕ್ಕಿ ತಂದು ಕೊಡ್ತೀನಿ ಅಂಥೇಳಿ ತರಕ್ಕೆ ಯಾವಾಗ ಹೋಗೋರಿದ್ದೀರಿ ನನಗೊಂದು ಸ್ವಲ್ಪ ಹೇಳ್ರಿ. ನಮ್ಮ ಬಿಜಾಪುರ ಡಿಸ್ಟಿಕ್ ಮಳೆ ಇಲ್ಲ, ಹೋಗೋದು ಹೋಗಿರಿ, ಬರೋ ಟೈಮ್ನಾಗ ಸ್ವಲ್ಪ ಮೋಡೊಳಗೆ ಅಳ್ಳಾಡಿಸಿ ಬರ್ತೀರೇನೋ ಅಂತ ಕೇಳಕತ್ತೀನಿ. ಹಲೋ ಹಾ, ಯಾರು? ಹಲೋ ಬಸ್ಸು, ಹಾ, ಐ ಲವ್ ಯು. ಬೇಬಿ, ನೀನ್ ಮೊದ್ಲ ಡ್ರೈವರ್ನ ಕೆಲಸದಿಂದ ತೆಗ್ದು ಹಾಕ್ಬಿಡು. ಯಾಕೆ ಬೇಬಿ?
ಇವತ್ತ ನನ್ಗ ಆಕ್ಸಿಡೆಂಟ್ ಮಾಡಿ ಸಾಯ್ ಬಡಿತಿದ್ದ. ಬೇಬಿ ಪ್ಲೀಸ್ ಬೇಬಿ, ಇದೊಂದು ಸಲ ಲಾಸ್ಟ್ ಚಾನ್ಸ್ ಕೊಡು ಅವನಿಗೆ. ಪ್ಲೀಸ್ ಬೇಬಿ, ಪ್ಲೀಸ್ 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 ಬೇಬಿ. ರೀ ಅಕಸ್ಮಾತ್ ನಾನು ಸತ್ಯ ಅಂದ್ರ ನೀವು ಎಷ್ಟು ಅಳ್ತೀರಿ? ಭಾಳ ಅಳ್ತೀನ, ಹಾ ಎಷ್ಟು? ಭಾಳ ಅಂದ್ರೆ ಭಾಳ ಅಳ್ತೀನಿ. ಎಲ್ಲಿ ಒಂದ್ಸಲ ಹತ್ತಿ ತೋರಿಸ್ರಿ. ಎಲ್ಲಿ ಒಂದ್ಸಲ ಸತ್ತು ತೋರ್ಸು. ಏ ಎಷ್ಟು ನಕರ ಮಾಡ್ತೇವಲೆ, ಜಾಡ್ಸಿ ಒದ್ದಂದ್ರೆ ಹೋಗು ಮುಂಬೈದಾಗ ಬೀಳ್ತಿ ಮಗನ. ಅಣ್ಣ ಒದ್ಯಾದ ಒದೈತಿ, ಸ್ವಲ್ಪ ಸಾವ್ಕಾಸ ಒದಿ. ಪುಣಾದಾಗ ಸ್ವಲ್ಪ ಕೆಲಸ ಐತಿ ನಂದು. ಲಾಯರ್ ಸರ್ ನನಗೆ ಡೈವರ್ಸ್ ಬೇಕಾಗೈತ್ರಿ. ಹಾಂ ಆಯಿತು, 30,000 ರೂಪಾಯಿ ಆಕೈತಿ. ಯಾಕ್ರಿ ಲಾಯರ್ ಸಾಹೇಬ್ರ, ನಮ್ಮ ಮದುವೆ ಮಾಡಿಸಿದ ಸ್ವಾಮಿನೇ 10,000 ತಗೊಂಡನ. ಕಮ್ಮಿ ರೇಟ್ ಅಂದ್ಮ್ಯಾಗ ಅದಕ್ಕೆ ಹಿಂಗೆ ಆಕ್ಕವು. ಬೇಬಿ ನಿಂಗ್ ಗೊತ್ತೈತನ, ನಾ ಫೇಲ್ ಆದ್ನೆ ಅಂದ್ರ ಮನಿ ಒಳಗ ಆಟೋ ಓಡ್ಸೋಂಗ್ ಕೊಟ್ಟು ಮದ್ವಿ ಮಾಡ್ತಾರಂತ. ಬೇಬಿ ಖರೇನ ಹೇಳಾತಿ, ನನಗೂ ನಮ್ಮ ಮನ್ಯಾಗ ಅಂದಾರ ನೀ ಫೇಲ್ ಆದ್ರಿ ಅಂದ್ರೆ ನಿನಗೊಂದು ಆಟೋ ಕೊಡಿಸ್ತೀನಿ, ಓಡಿಸ್ಕೊಂಡು ಸಾಯಿ ಅಂತ. ನಮ್ಮ ಮದುವೆ ಫಿಕ್ಸ್. ನನ್ನ ಹೆಂಡ್ತಿ ನ್ಯೂಸ್ ಪೇಪರ್ ಬಿಡದ್ಲು. ಅರೇ ಹುಚ್ಚಿ, ಮೊಬೈಲ್ ಯುಗ ಐತಿ, ಈಗ ನ್ಯೂಸ್ ಪೇಪರ್ ಓದ್ತಿ, ಮೊಬೈಲ್ ತಗೋ ಅಂತ ಕೊಟ್ಟೆ. ತಗೊಂಡು ನೆಲಕ್ಕೆ ಹೊಡೆದು ಬಿಟ್ಲು. ಆಕಿಗೆ ಜಿರಳೆ ಸಾಯ್ಸಾಕ್ಬೇಕಾಗಿತ್ತು. ಹಲೋ, ರಾಯಲ್ ಎನ್ಫೀಲ್ಡ್ KTM ಬೈಕ್ ತೊಗೊಂಡು ರೋಡ್ ಮ್ಯಾಗ ಸೈಡ್ ಎಲ್ಲ ಕಡೆ ನೋಡ್ಕೊಂಡು ಹೊಂಟಿರ್ತೀವಂದ್ರೆ ಹುಡುಗಿಯರು ಲೈನ್ ಹಾಕ್ತೀವ ತಿಳ್ಕೊಂಡ್ರೇನ. ಆರ್ ಎಮ್ ಡಿ ಹೋಗ್ಲಾಕ ಜಾಗ ನೋಡ್ತಿರ್ತೀವಿ. ಏ ನಿಲ್ಸ ಗಾಡಿ ನಿಲ್ಸ. ಹೆಸರು ಹೇಳ, ಫೈನ್ ಕಟ್ಬೇಕು. ಸರ್ ಬರ್ಕೋರಿ. ಅಸ್ತಕ್ಕೆ ಮಾ ಅಲ್ಕೋಶನ್ ಮಾಕಾಟೇಶಿ ಅಲೆ ಮಾಕಾಶ ಒಂದು ಯಾರಕ್ಕೆ ಕೊಯ್ ಬರ್ಗಿಸ್ಕಂದ್ರ. ಇದೊಂದು ಸಲ ಬಿಡ್ತೀನಿ, ನೆಕ್ಸ್ಟ್ ಟೈಮ್ ಫೈನ್ ಕಟ್ ಹೋಗ್ಬೇಕು ನೋಡ. ಹಲೋ, ಏನು ಮಾಡಕತ್ತೀಯೋ ಹುಲಿ? ಹುಲಿ ಮಲ್ಕೊಂಡೈತೆಪ್ಪಿ, ನಾಳೆ ಕಾಲ್ ಮಾಡು. ನೀವ್ಯಾರು? ನಾ ಹುಲಿ ಅಪ್ಪ, ರಾಜ ಹುಲಿ ಮಾತಾಡ್ತೀನಿ. ಲಾಕ್ಡೌನ ಈ ಲಾಕ್ಡೌನ್ ಟೆನ್ಷನ್ 21 ದಿನ ಮುಗಿದ ಮೇಲೆ ಆರಾಮಾಗಿ ಒಂದು ವಾರ ರೆಸ್ಟ್ ತಗೋತೀನಿ ನಾ. ನಾ ಭಾಳ ಶಾಣೆ ಅದೀನಿ, ಆದರೆ ಯಾರಿಗೆ ಗೊತ್ತಿಲ್ಲ. ಹಲೋ ಮೇಡಮ್, ಹುಡುಗಿಯರಿಗೆ ಕೆಲವೊಂದು ಸಲ ಆಧಾರ್ ಕಾರ್ಡ್ ನನ್ನ ಫೋಟೋನು ಡಿ ಪಿ ಇಡ್ರಲ್ಲ, ಅದು ನಿಮ್ಮದೇ ಐತೆ ಫೋಟೋ. ಸೆಲ್ಫಿ ಇಡ್ತಾರೆ. ದೋಸ್ತ, ನಿನಗೆ ಗೊತ್ತೈತಿಲ್ಲ ನಮ್ಮ ಟೀಚರ್ ಎಷ್ಟು ಹುಚ್ಚದಾರ ಅಂತ. ನಿನ್ನೆ ಬೋರ್ಡ್ ಮ್ಯಾಗ ಮಹಾಭಾರತ ಅಂತೇಳಿ ಬರೋದು, ನಮಗೆ ಕೇಳ್ತಾರೆ ಮಹಾಭಾರತ ಯಾರು ಬರೋದ್ರು ಅಂತ. ಬೇರೆ ಸ್ಕೂಲ್ನಾಗ ಅಡ್ಮಿಷನ್ ಮಾಡ್ಬೇಕಾಗ್ತೈತಿ. ದೋಸ್ತ ಒಂದು ಪ್ರಶ್ನೆ ಕೇಳ್ತೀನಿ, ಹೇಳು. ಕೇಳೋಣ. ಈ ಲೋಮೇಶ್ಗಳ ಮನಿ ಒಳಗಿನ ಕೋಳಿ ಮಲ್ಯ ಅಣ್ಣಗಳ ಮನಿ ಒಳಗೆ ಹೋಗಿ ತತ್ತಿ ಹಾಕ್ತು ಅಂತಂದ್ರೆ ಆ ತತ್ತಿ ಯಾರ್ದು? ಏನಣ್ಣ ಹಿಂಗೆ ಕೇಳ್ತಿ? ಆ ತತ್ತಿ ಲೋಮೇಶಿಂದೆ ಅಲ್ಲ. ಲೋಮೇಶಿಂದ ಹೆಂಗೆ ಹಾಕೈತೋ, ಆ ತತ್ತಿ ಕೋಳಿದು. ಈ ಕೊಲೆ ಮಾಡಿದವ್ರಿಗೆ ಕ್ಷಮಿಸ್ಬೋದು, ಆದ್ರೆ ಈ ಫೋನ್ ಒಳಗೆ ಅವಾಗ ಮತ್ತೆ ಮುಂದೆ ನೀನೇ ಹೇಳು ಅಂತಿರ್ತಾರಲ್ಲ, ಇವ್ರಿಗೆ ನೋಡಿದ್ರು. ಈ ವಿಡಿಯೋ ನೋಡಿದ್ರಿ ಅಂತಂದ್ರೆ ನಕ್ಕು ಕೆಳಗೆ ಬಿದ್ದು ಹೋಗ್ಬಿಡ್ತೀರಿ. ನೀವು ಕೆಳಗೆ ಬಿದ್ದು ಏಟ್ ಆಕೈತಿ ಅಂತ ಹೇಳಿನೇ ವಿಡಿಯೋ ಮಾಡಿಲ್ಲ. ಒಂದು ಹುಡುಗಿಗೆ ಇಂಪ್ರೆಸ್ ಮಾಡ್ಬೇಕಾಗಿತ್ತು, ಜಿಮ್ಗೆ ಹೋದೆ. ಅಲ್ಲಿ ಜಿಮ್ ಟ್ರೈನರ್ ಕೇಳಿದೆ, ಸರ್ ಹುಡುಗಿಗೆ ಇಂಪ್ರೆಸ್ ಮಾಡಬೇಕು ಅಂದ್ರೆ ಯಾವ ಮಷಿನ್ ಯೂಸ್ ಮಾಡಬೇಕು ಅಂತ. ಅವ್ರು ಹೇಳಿದ್ರು, ATM ಮಷಿನ್ ಯೂಸ್ ಮಾಡು, ATM ರೊಕ್ಕ ಖರ್ಚು ಮಾಡು. ಈಗ 6-7 ವರ್ಷದ ಹುಡುಗರು ಇಷ್ಟಿಷ್ಟ ಅದಾವು, ಲವ್ ಮಾಡತ್ತಾರ. ತಮ್ಮಗಳ ಲವ್ ಫೇಲ್ಯೂರ್ ಆಗಿ ಬ್ರೇಕಪ್ ಆಯ್ತಂದ್ರೆ ಏನು ಕುಡಿತೀರಿ? ರಸ್ನ ಕುಡಿತೀರೇನ? ಎದ್ದೇಳು ಭಾರತೀಯ. ಎದ್ದಾರ, ಮುಂಜಾನೆ ಬ್ರಷ್ ಮಾಡ್ಯಾರ, ಜಳಕ ಮಾಡ್ಯಾರ, ಮೊಬೈಲ್ ಹಿಡ್ಕೊಂಡು ಕುಂತಾರ. ಅಣ್ಣ ನೀವು ಟಿಕ್ಟಾಕ್ ಮಾಡ್ತಿರಲ್ಲ? ವಾವ್, ನನ್ನ ಅಭಿಮಾನಿಗಳು ಎಲ್ಲೆಲ್ಲೋ ಅದಾರ.
ಥ್ಯಾಂಕ್ಸ್ ರೀ ಅಣ್ಣ, ಥ್ಯಾಂಕ್ಸ್ ರೀ. ಏನಾಯ್ತು ರೀ ಅಣ್ಣ? ಅಳಬೇಡ್ರಿ ಅಣ್ಣ, ಅಳಬೇಡ್ರಿ. ಯಪ್ಪ, ಅಭಿಮಾನದ ಕಣ್ಣೀರು ಅಣ್ಣ. ಇಷ್ಟೊಂದು ಅಭಿಮಾನ ಒಳ್ಳೇದಲ್ಲ. ನಿನ್ನ ಅಭಿಮಾನಕ್ಕೆ ಒಯ್ದು ಹೋಗಿ ನನ್ನ ಕಾಲ್ ಮ್ಯಾಗಿನ ಕಾಲ್ ತೆಗಿಯೋ. ಯಾರು ಹೇಳ್ತಾರಣ್ಣ ನಿಮ್ಮ ಬಗ್ಗೆ ಜನ ಯೋಚನೆ ಮಾಡಂಗಿಲ್ಲ ಅಂತ? ಯಾರು ಹೇಳ್ತಾರಣ್ಣ ನಿಮ್ಮ ಬಗ್ಗೆ ಜನ ಯೋಚನೆ ಮಾಡಂಗಿಲ್ಲ ಅಂತ? ಆ ಯೋಚನೆ ಮಾಡೋದು ನೀವು ನೋಡಬೇಕಾಗಿತ್ತು ಅಂತಂದ್ರೆ ಒಂದ್ಸಲ ಬೈಕ್ ಸ್ಟ್ಯಾಂಡ್ ಹೊಡೆದು ಬೈಕ್ ಓಡಿಸಿ ನೋಡ್ರಿ. ಎಣ್ಣೆ ತಯಾರು ಮಾಡೋ ಕಂಪ್ನಿ ಸಾಲ್ನಾಗ ಐತೆ ಅಂತ, ಎಣ್ಣೆ ಹಂಚಿದ್ದು ಸರ್ಕಾರ ಸಾಲ್ನಾಗ ಐತೆ ಅಂತ, ಕುಡ್ದವ್ರು ನಾವು ಸಾಲ್ನಾಗದೀವಿ. ನಾನು ರೊಕ್ಕ ಎಲ್ಲ ಹೊತ್ತು ಎಲ್ಲ ಸರ್, ಪೊಲೀಸ್ ಸ್ಟೇಷನ್ ಏನ್ರಿ? ಹಾಂ, ಏನಾಗ್ಯದಪ್ಪ? ಸರ್, 4 ಜನ ಹೊಡ್ಯಾಕ್ ಬಂದಾರ್ರಿ. ಇಲ್ಲೇ ಮನೆ ಸುತ್ತಮುತ್ತ ನಿಂತಾರ್ರಿ. ಹೌದಾ? ನೀವೊಂದು ಕೆಲಸ ಮಾಡು, ಅಲ್ಲಿಂದ ಹೆಂಗಾರ ಮಾಡಿ ಎಸ್ಕೇಪ್ ಆಗಿ ಹೋಗ್ಬಿಡು. ನಾ ಹೆಂಗೆ ಅಂಜಿ ಹೋಗ್ಲ್ರಿ ಸರ್, ನಾ ಪ್ರೋ ಪ್ಲೇಯರ್ ಇದೀನಿ. ಯಾವುದ್ರ ಬಗ್ಗೆ ಮಾತಾಡಕತ್ತೀನಿ? ಪಬ್ಜಿ ಒಳಗ್ರಿ ಸರ್. ಈ ಬಿಸಿ ಬಡಿಗಿ ಖಾರ ಎರಡೂ ರೆಡಿ ಮಾಡಿಡು. ಎಲ್ಲಿ ಹೋಗದೆ ನಿಮ್ಮ ಮನೆಯಲ್ಲೇ ಕೂತು ನಿಮ್ಮ ದುಡ್ಡನ್ನು ಡಬಲ್ ಮಾಡ್ಬೇಕಾ? ಅಣ್ಣ ಅವ್ರಿಗೆ ಹೇಳ್ಬೇಡಣ್ಣ, ನನಗೆ ಹೇಳು. ಹಂಗಾದ್ರೆ ಕನ್ನಡಿ ಮುಂದಿಡು, ಡಬಲ್ ಹಾಕವ್. ನೀವೇ ನೋಡತ್ರಿ, ನೀವು ಕನ್ನಡಿ ಮುಂದಿಡ್ರಿ, ರೊಕ್ಕ ಡಬಲ್ ಹಾಕವ್. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಬಸ್ಸು ಹಿರೇಮಠ ಇಂಡಿಯಾ. ಆ್ಯಕ್ಚುಲಿ ನಿನ್ನೆ ಒಂದು ವಿಡಿಯೋನಾಗ ಒಂದು ಹುಡುಗಿ ನನ್ನ ಕಪಾಳ ಹೊಡೆದಳು. ಅದು ಆ್ಯಕ್ಚುಲಿ ಕಪಾಳ ಹೊಡೆದಿಲ್ಲ, ವಿಡಿಯೋ ಮಾಡತ್ತಿದ್ದೆವು. ಅದು ಸಾರಿ. ಹಾಂ, ನಾ ವಿಡಿಯೋ ಪೋಸ್ಟೇ ಮಾಡಿದ, ನೀ ಹಿಂಗೆ ಕೇಳಾಕತ್ತಿ? ಪೋಸ್ಟ್ ಮಾಡಿಲ್ಲ ವಿಡಿಯೋ? ಮಾಡಿಲ್ಲಪ್ಪ. ಸುಮ್ಮನೆ ಹೇಳ್ದಲ್ವ ಮರೇನ, ಹೇಳ್ಬೇಕಿಲ್ಲ. ಇವತ್ತವ ನನ್ನ ಕೈ ಸಿಗಬೇಕು, ಬಟ್ಟೆ ಹೋಗತಂಗೆ ಹೋಗಿದ್ದೀನಿ ಅವನಿಗೆ. ಅಣ್ಣಾರ, ಇಲ್ಲೊಂದು ಹುಡುಗ ನೋಡ್ರಿ ನೀವು, ಬಿಗಲ್ತಾನ ನೋಡ್ರಿ, ಅವ ತೊದಲ್ತಾನ. ಅವ ನಮ್ಮ ಅತ್ತೆ ಮಗಳಿಗೆ ಫೋನ್ ಮಾಡಿ ಕಾಡ್ತಾನಂತ, ಇಲ್ಲೇ ಬಾ ಅಂದನ. ನೋಡಿಲ್ಲ? ಓಕೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಪರವಾಗಿಲ್ಲ, ಬೆಲೆ ಸಾಲ್. ಅಣ್ಣಾರ, 500 ರೂಪಾಯಿ ಕೊಡ್ರಿ. 600 ರೂಪಾಯಿ ಅಂದ್ರೆ ತಗೋ, ಇಲ್ಲಾದ್ರೆ ಬಿಟ್ಟು ಹೋಗು. ಅಣ್ಣ ಕೊಡ್ರಿ. ಏಯ್ ಹೋಗೋ ಮರ, ಜಾಗ ಖಾಲಿ ಮಾಡಿಲ್ಲಿಂದ. ಹಲೋ ರೀ, ಏನಾ? ನಾನು ನನ್ನ ತವ್ರ ಮನಿಗೆ ಹೊಂಟೀನಿ, ಬರಾಕ ಇನ್ನ 1 ತಿಂಗಳಾಗುತ್ತ. ಒಂದು ಲೆವೆಲ್ ಮಾಡ್ಕೊಂಡಿರ್ತೀರಿ, ಒಂದು ಹವಾ ಮಾಡ್ಕೊಂಡಿರ್ತೀರಿ. ಅಷ್ಟ್ರ ಒಳಗೆ ಎಕ್ಸಾಮ್ ರಿಸಲ್ಟ್ ಬಂದ್ಬಿಡ್ತೈತಿ. ಮುಗೀತ ಜೀರ. ಬೇಬಿ ಇಲ್ಲಿ ಕೇಳ. ಹಾ ಹೇಳ್ ಬೇಬಿ. ಇವತ್ತು ಬಾ ಚಂದ ಕಾಣತಿ. ಓ ಥ್ಯಾಂಕ್ ಯು ಸೋ ಮಚ್. ಯಾಕ ದಿನ ಚಂದ ಕಾಣಂಗಿಲ್ಲ ನಾನು? ಇಲ್ಲ,